ಈ ಡೈಲಾಗ್ ಹೇಳ್ಕೊಂಡು ನಾನು ಗಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಹೋಗಿ ಡೈಲಾಗ್ ಹೊಡ್ಕೊಂಡು ಮಾತಾಡಿಸ್ತಾ ಇರ್ತೇನೆ. ಜನಗಳು ಯಾರು ಮಾತಾಡ್ತಾನೆ ಇರಲ್ಲ, ರೆಸ್ಪೆಕ್ಟ್ ಅಲ್ಲ ನಮಗೆ. ಅವ್ರಿಗೆ ನಾವು ಈ ದೇವ್ರಿಗೆ ಉತ್ಸವ ಮೂರ್ತಿ ಮಾಡ್ತೀವಲ್ಲ, ಹಂಗೆ ಕೇಳಿ ಬನ್ನಿ ಸಾರ್, ಬನ್ನಿ ಮೇಡಮ್, ಮಾತಾಡಿ, ನಿಮ್ಮನ್ನು ಹೀರೋ ಹೀರೋಯಿನ್ ಮಾಡ್ತೀವಿ ಅಂತ ಹೇಳಿ ಯಾರು ಕೇಳೋದೇ ಇಲ್ಲ. ಇನ್ನು ಕೆಲವು ಫ್ಯಾಕ್ಟ್ರಿಗಳಿಗೆ ಹೋಗ್ತೀವಿ ಅಥವಾ ಕೆಲವು ಒಂದು ಪ್ರಮೋಟ್ ಮಾಡಕ್ಕೆ ನಾನೇ ಸ್ವತಃ ಹೋಗ್ತಿರ್ತೀನಿ, ಬಟ್ ಯಾವ್ದು ಫೀಸ್ ತಗೊಳಲ್ಲ. ಬನ್ನಿ ಸಾರ್ ಅಂತ ಹೇಳಿದ್ರು ಬರೋದೇ ಇಲ್ಲ. ಅಂತ ಅದ್ರಲ್ಲಿ ನಾನು ಇನ್ನು ಅಲ್ಲಿ ಡೈಲಾಗ್ ಎಲ್ಲ ಹೊಡ್ತಿರ್ತೇನೆ. ಕೆಲವು ಡೈಲಾಗ್ಗಳೆಲ್ಲ ಮರ್ತೋಗಿರುತ್ತೆ, ಕಾಲೆಲ್ಲ ಗಡ 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 ನಡುಗ್ತಾ ಇರುತ್ತೆ. ಮತ್ ಇನ್ನೊಂದು ನಮೂನಿ ತಿನ್ನೋ ತರ ನೋಡ್ತಾ ಇರ್ತಾರೆ ಅಲ್ಲಿ. ಇವೆಲ್ಲ ಬೇಕಾ ಸ್ವಾಮಿ ಅಂತ ಅನಿಸ್ಬಿಡುತ್ತೆ. ಆದ್ರೆ ಏನ್ ಮಾಡೋದು, ಇವೆಲ್ಲ ಮಾಡ್ಕೊಂಬಂದು ನಾನು ಇಲ್ಲಿ ಪೋಸ್ಟ್ ಮಾಡಿರ್ತೀನಿ. ಇಲ್ಲಿ ನಮ್ಮ ಮನೆ ಪಕ್ಕ ಒಬ್ಬ ಹುಡುಗ ಇದ್ದಾನೆ, ಬಂದು ನನ್ನನ್ನ ಕಿಂಡಲ್ ಮಾಡ್ತಾನೆ. ಯಾರ್ದೋ ಫೋಟೋ ಹಿಡ್ಕೊಬಿಟ್ಟು ಯಾರನ್ನೋ ತೋರಿಸ್ತಾನೆ, ಹಣ್ಣಿಗೆ ಡೈಲಾಗೇ ಬರಲ್ಲ ಅಂತ. ಅವನ್ನ ಕರ್ಕ ಬರ್ತೀನಿ, ಯಾರು ಹುಡುಗ ಅಂತ, ಬನ್ನಿ ಸ್ವಲ್ಪ ನೋಡೋಣ. ಹೇಳಿದೆ ಇವನೇ ಹುಡುಗ ಬಾರಿ ತರಲೆ ಒಂದ್ ಸ್ವಲ್ಪ ಬರ ಮಚ್ಚ ಇಲ್ಲಿ. ಅದೇನು ನಾನ್ ಡೈಲಾಗ್ ಬಂದು ಹೇಳ್ತಿರ್ತನಲ್ಲ, ಪೋಸ್ಟ್ ಮಾಡಿರ್ತೀನಲ್ಲ, ಅದೇನು ಒಂದು ಪ್ರಾಬ್ಲಮ್ ಇರುತ್ತೆ, ಬಿಡಿದ್ರೆ ಹೇಳೋಣ. ಅಯ್ಯೋ, ನೀವ್ ಶಂಕರ್ನಾಗ್ ಅಂದ್ರೆ ದರ್ಶನ್ ಅಂತೀರಾ, ಏನ್ ಮಾಡಕ್ಕೆ ಬರಲ್ಲ ನಿಮ್ಗೆ. ಕಂಟೆಂಟ್ ಇರಲ್ಲ ಇದ್ರಲ್ಲೇ, ಏನ್ ಕಂಟೆಂಟ್ ಇಲ್ಲ, ಎಲ್ಲ ಡಬ್ಬ ಕಂಟೆಂಟ್. ಇವನು ಬರೀ ಕಮೆಂಟ್ ಮಾಡ್ತಿರ್ತಾನೆ ಡೈಲಿ ಬಂದ್ಬಿಟ್ಟು, ಏನು ಅಣ್ಣ ನಿಮ್ದಲ್ಲಿ ಕಂಟೆಂಟ್ ಇಲ್ಲ, ಯಾರ್ದೋ ಫೋಟೋ ತೋರಿಸ್ಬಿಟ್ಟು ಯಾರ್ದೋ ಹೆಸರು ಹೇಳ್ತಿರ್ತೀರ ಅಂತೇಳಿ. ಆಯ್ತಪ್ಪ, ನಾನು ಡೈಲಾಗ್ ಹೇಳಿದ್ನಲ್ಲ ಬೆಂಗಳೂರು ಅಂತ ಹೇಳಿ ನೋಡೋಣ. ನಮಸ್ಕಾರ ಬೆಂಗಳೂರು, ಅಷ್ಟೇ ನೀವ್ ಹೇಳೋದು, ಅದೊಂದೇ ಡೈಲಾಗು. ನೋಡ, ಪಂಚಿಂಗ್ ಡೈಲಾಗ್ ಬರ್ಬೇಕಮ್ಮ, ಪಂಚಿಂಗ್ ಡೈಲಾಗ. ನಮಸ್ಕಾರ ಬೆಂಗಳೂರು, ಈ ಡೈಲಾಗ್ ನ ಪದೇ ಪದೇ ಡೈಲಿ ಬಂದು ಕೇಳ್ತಾ ಇರ್ತಾನೆ. ಈ ಡೈಲಾಗು ತುಂಬಾ ವೈರಲ್ ಆಗಿದೆ. ಓಕೆ ವೀಕ್ಷಕರೇ, ಇದಿಷ್ಟು ನಾವು ಮಾಡಿದ್ದು ತಮಾಷೆಗಾಗಿ. ಏನು ಅಂತ ಹೇಳಿದ್ರೆ, ನಾವು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದಾಗ ನೀವು ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ ನಾವು ಕ್ವಾಲಿಟಿ ವಾಯ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಮತ್ತೆ ನಾವು ಕಂಟೆಂಟ್ ಕೊಡ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಒಂದು ಎಪಿಸೋಡ್ ಅಥವಾ ಮುಂದಿನ ಒಂದು ಕಾರ್ಯಕ್ರಮ ಬಂದಾಗ ಖಂಡಿತ ನೀವು ಮಿಸ್ ಮಾಡದಲ್ಲೇ ಕಮೆಂಟ್ ಹಾಕ್ತಿರಲ್ಲ. ಓಕೆ.